ವಿವಾಹ. ನಾನು ನನ್ನ ಮಗನ ಜೀವನ ಭಿಕ್ಷೆ ಬೇಡ್ತಾ ಇದ್ದೀನಿ. ಸೂರ್ಯನ ಜೀವನ ನಮ್ಮನ್ನ ನೆಮ್ಮದಿಯಾಗಿ ನೋಡ್ಬೇಕು ಅಂದ್ರೆ ನೀನ್ ಎಲ್ಲಾದ್ರೂ ಹೊಟ್ಟೋಗು. ಜೀವನ ಪೂರ್ತಿ ನಾನು ಇನ್ನು ಉಪಕಾರನ ಮರೆಯಲ್ಲ. ಇದ್ರಲ್ಲಿ ಏನ್ ತಪ್ಪಿದೆ ನಂದು? ಈಗ ಅವ್ರು ತಮ್ಮ ಮಗನ ಬಗ್ಗೆ ಹೇಗೆ ಒದ್ದಾಡ್ತಿದ್ದಾರೋ ನಾನು ನನ್ನ ಆದಿತ್ಯನ ಬಗ್ಗೆ ಹಾಗೆ ಒದ್ದಾಡ್ತಿದ್ದೆ. ನನ್ ಯಾವತ್ತಿಗೂ ಸೂರ್ಯಗೆ ಒಳ್ಳೇದಾಗ್ಬಾರ್ದು ಅಂತ ಬಯಸ್ತೋಳಲ್ಲ ಅಮ್ಮ. ನಂದೇನ್ ತಪ್ಪಿದೆ? ನನಗೊಂದು ಅರ್ಥ ಆಗ್ತಾಯಿಲ್ಲ ಅಮ್ಮ. ಈಗ ಸೂರ್ಯನ್ ಹೇಗಿದೆ? ಏನಾಯ್ತು ಡಾಕ್ಟ್ರೆ? ಆಪರೇಷನ್ ಸಕ್ಸಸ್. ಚಾಕು ಏನು ತುಂಬಾ ಒಳಗಡೆ ಹೋಗಿರ್ಲಿಲ್ಲ, ಹೆಚ್ಚಿಗೆ ರಕ್ತನೂ ಏನು ಹೋಗಿಲ್ಲ. ಹಾಗಾಗಿ ಅವ್ರಿಗೆ ಹೆಚ್ಚಿಗೆ ಅಪಾಯ ಏನಾಗಿಲ್ಲ. ಅವ್ರ ಹೆಂಡತಿ ಆದಷ್ಟು ಬೇಗ ಇಲ್ಲಿ ಕರ್ಕೊಂಬಂದ್ರಲ್ಲ, ಅದರಿಂದ ಅವ್ರಿಗೆ ಯಾವುದೇ ಅಪಾಯ ಆಗಲಿಲ್ಲ. ಈಸ್ ಓಕೆ, ಈಸ್ ಔಟ್ ಆಫ್ ಡೇಂಜರ್. ಈಗ ಅವನ ಮನೆ ಕರ್ಕೊಂಡು ಹೋಗ್ಬೋದಾ? ಬೇಕಾದ್ರೆ ಒಬ್ಬ ಸಿಸ್ಟರ್ನ ಅವ್ನಿಗೆ ಏನೆಲ್ಲ ಬೇಕೋ ಅದನ್ನ ಮನೇಲೇ ವ್ಯವಸ್ಥೆ ಮಾಡ್ಬೋದಲ್ಲ? ಓಕೆ, ಹಾಗೆ ಮಾಡಿ. ನಾನು ಡಿಸ್ಚಾರ್ಜ್ ಪೇಪರ್ಸ್ನ ರೆಡಿ ಮಾಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆರ್ತಿ, ಸೂರ್ಯ ಈಗ ಹುಷಾರಾಗಿದ್ದಾರೆ. ಆಪರೇಷನ್ ಸಕ್ಸಸ್ ಆಗಿದೆ. ಅವ್ರಿಗೆ
ಅಪಾಯದಿಂದ ಪಾರಾಗಿದ್ದಾರೆ. ಆದರೆ ಏನ್ರಿ ಆದ್ರೆ ಅವರನ್ನ ಇವತ್ತೇ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ? ನಾನು ಅಪ್ಪನ ಜೊತೆ ಹೋಗ್ತೀನಿ. ಅಮ್ಮ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಮತ್ತೆ ಸೂರ್ಯ? ಒಬ್ರಲ್ಲೊಬ್ರು ನೋಡ್ಕೊಳ್ತೀವಿ. ನಿಮಗೆ ಮಾತ್ರೆ ತಗೊಳ್ಳೋ ಟೈಮ್ ಆಯ್ತು, ಹೋಗಿ. ವಸ್ತುಗಳೆಲ್ಲ ತಗೊಂಡೋಗೋದಿಕ್ ಬಂದ್ಯಾ? ಅದ್ರ ಅಗತ್ಯ ಇರ್ಲಿಲ್ಲ. ನಾಳೆ ಬೆಳಿಗ್ಗೆ ಕೆಲಸದವ್ರ ಕೈಲಿ ಕಳಿಸ್ತಾ ಇದ್ದೆ. ಒಂದ್ಸರಿ ಸೂರ್ಯ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಒಂದೇ ಒಂದ್ಸರಿ ನೋಡ್ಕೊಂಡು ಹೊರಡ್ತೀನಿ. ಅದ್ರ ಅಗತ್ಯ ಇಲ್ಲ. ನೀನು ಸೂರ್ಯನ ಭೇಟಿ ಮಾಡ್ಕೊಡ್ದು. ಪ್ಲೀಸ್ ಅಮ್ಮ, ಒಂದೇ ಒಂದ್ಸರಿ ನೋಡಕ್ ಅವಕಾಶ ಮಾಡ್ಕೊಡಿ. ಆಮೇಲೆ ಈ ಮನೆಯಿಂದ ಸೂರ್ಯ ಅವ್ರ ಜೀವನದಿಂದ ದೂರ ಹೊರಟೋಗ್ತೀನಿ. ಇನ್ನು ಯಾವತ್ತೂ ಬರೋದಿಲ್ಲ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ನ ಸೂರ್ಯನ್ ಭೇಟಿ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಹೋಗು. ಅಮ್ಮ, ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಾಳೆ? ಎಲ್ಲಾರು ಇವಳಿಗೋಸ್ಕರ ನನ್ನ ಹತ್ರ ವಾದ ಮಾಡ್ತಾ ಇದ್ದೀರಾ? ಅಮ್ಮ, ನಾನು ನಿಮ್ಮ ಜೊತೆ ವಾದ ಮಾಡ್ತಾ ಇಲ್ಲ, ಸೂರ್ಯನಿಗೋಸ್ಕರ ಹೇಳ್ತಾ ಇದ್ದೀನಿ. ರಾತ್ರಿ ಆರ್ತಿನ ಮನೆಯಿಂದ ಹೊರಗಾಕಿದ ವಿಷಯ ಸೂರ್ಯನ್ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೊಳ್ತಾನೆ. ಸೂರ್ಯನ್ಗೋಸ್ಕರ ಸುಮ್ಮನೆ ಇದ್ದೀನಿ. ಇಲ್ಲಾಂದ್ರೆ ಈಗಲೇ ಹೊರಗಡೆ ಆಗ್ತಾ ಇದ್ದೆ. ಇಷ್ಟು ದಿನಾನೇ ಸಹಿಸ್ಕೊಂಡಿದ್ದೀನಿ. ಕೆಲವು ಗಂಟೆಗಳು ತಾನೇ ಎಲ್ಲೋ ಒಂದ್ ಮೂಲೆಯಲ್ಲಿ ಬಿದ್ದಿರೋ. ಸೂರ್ಯನ ಹತ್ರ ಹೋಗೋ ಪ್ರಯತ್ನ ಏನಾದ್ರೂ ಮಾಡಿದ್ರೆ ಚೆನ್ನಾಗಿರಲ್ಲ. ನಾಚಿಕೆ ಬಿಟ್ಟು ಬದುಕಕ್ಕೂ ಒಂದು ಮಿತಿ ಇರುತ್ತೆ. ನಾನು ಅವಳಿಗೆ ಕೈ ಮುಗಿದು ಕೇಳಿದ್ದೀನಿ, ಸೂರ್ಯನ ಬದುಕಿಂದ ದೂರ ಇರು ಅಂತ. ಆದ್ರೂ ಅವಳು ಮುದ್ದು ಮಗನ್ ಕಕ್ಕೊಂಬಂದು ವಕ್ರಿಸಿದಾಳೆ. ಅಪ್ಪ, ಇದುವರೆಗೂ ನೀವು ತಗೊಂಡ ಯಾವ ನಿರ್ಧಾರಕ್ಕೂ ನಾವು ಎದುರು ಮಾತಾಡಿಲ್ಲ. ನಿಮ್ಮ ಮಾತನ್ನು ಆಜ್ಞೆ ಅಂತ ತಿಳಿದು ಪಾಲಿಸ್ತಾ ಬಂದಿದ್ದೀವಿ. ಆದರೆ ಈಗ ಆರ್ತಿ ಮತ್ತು ಅವಳ ಮಗುನ ಮನೆಯಿಂದ ಹೊರಗೆ ಹಾಕೋ ನಿರ್ಧಾರ ಸರಿ ಇಲ್ಲಪ್ಪ. ಅಪ್ಪ, ದಯವಿಟ್ಟು ಸೂರ್ಯನಿಗೋಸ್ಕರ, ಸಾಕ್ಷಿಗೋಸ್ಕರ
ಈ ನಿಮ್ಮ ನಿರ್ಧಾರ ಬದಲಾಯಿಸ್ಕೊಳ್ಳಿ. ಅಪ್ಪ, ಆರ್ತಿ ನಿಮ್ಮ ಎದುರುಗಡೆ ಆ ರೀತಿ ಮಾತಾಡಬಾರ್ದಿತ್ತು. ನಾನು ಒಪ್ಕೊಳ್ತೀನಿ. ಆದರೆ ಅವಳಿಗೆ ಪ್ರಜ್ಞೆ ಎಲ್ಲಿತ್ತು? ತನ್ನ ಮಗನ ದುಃಖದಲ್ಲಿದ್ಲು. ಆದರೆ ಅವಳು ಎಲ್ಲರನ್ನೂ ಮರ್ಯಾದೆಯಿಂದ ನೋಡ್ಕೊಳ್ತಾಳೆ. ಒಂದ್ ವೇಳೆ ನನ್ನ ಮಕ್ಳಿಗೆ ಏನಾದ್ರು ಆಗಿದ್ರೆ ಪರಿಮಳ ಹೀಗೆ ಆಡ್ತಿದ್ಲಲ್ವಾ? ಅವಳು ನಿಮಗೆಲ್ಲ ಅದೇನ್ ಮೋಡಿ ಮಾಡಿದಳು ನನಗಂತೂ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಅವಳನ್ನೇ ವಹಿಸ್ಕೊಂಡು ಮಾತಾಡ್ತಿರಲ್ಲ. ಅಮ್ಮ, ಹಾಗಲ್ಲಮ್ಮ. ಸಾಕು ನಿಲ್ಸಿ. ವಾದ ಬೇಕಾಗಿಲ್ಲ. ನಾನೊಂದ್ಸಾರಿ ನಿರ್ಧಾರ ತಗೊಂಡ್ಮೇಲೆ ಅದರಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಆರ್ತಿ ಈ ಮನೇಲಿರೋಕ್ ಸಾಧ್ಯನೇ ಇಲ್ಲ. ಇನ್ಮೇಲೆ ಈ ಮನೇಲಿ ಈ ವಿಷಯ ಯಾರೂ ಚರ್ಚಿಸಬಾರ್ದು. ಅಮ್ಮ, ಅದು ನನಗೆ ಜೀವನ ಸಂಗಾತಿ ಬೇಕು ಅಂತ ಮದುವೆ ಆಗಲಿಲ್ಲ. ನನ್ನ ಮಗಳಿಗೆ ತಾಯಿ ಬೇಕು ಅಂತ ಮದುವೆ ಆಗಿತ್ತು ಅಂತ ನಿನಗೂ ಚೆನ್ನಾಗಿ ಗೊತ್ತು. ನನ್ನ ಮಗಳು ಸಾಕ್ಷಿ ಬೆಳೀತಿದ್ದಾಳೆ. ದೊಡ್ಡೋಳಾಗ್ತಾ ಆಗ್ತಾ ತಂದೆಗಿಂತ ತಾಯಿ ಅಗತ್ಯ ತುಂಬಾ ಇರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಮದುವೆ ಆದೆ. ನಾನು ಆರ್ತಿ ಅವರಿಂದ ನನ್ನ ಮಗಳಿಗೆ ತಾಯಿ ಪ್ರೀತಿ ಸಿಗ್ಲಿ ಅಂತ ಬಯಸ್ತೀನಿ. ಅದನ್ನ ಬಿಟ್ಟು ಅವರಿಂದ ಬೇರೆ ಏನೂ ಅಪೇಕ್ಷೆ ಮಾಡೋದಿಲ್ಲ ನಾನು. ನನ್ನ ಮಗಳ ಮೇಲೆ ನಿಮ್ಗೆ ಹೇಗೆ ಕಾಳಜಿ ಇದೆಯೋ ಅದೇ ರೀತಿ ನಿಮ್ಮ ಮಗನ ಮೇಲೆ ನನಗೆ ಕಾಳಜಿ ಇರೋದ್ರಿಂದಾನೇ ಅವನನ್ನು ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೀನಿ. ಅದರಲ್ಲಿ ಏನಿದೆ ತಪ್ಪು? ನಾನು ಹೇಳೋದಿಷ್ಟೇ ಆರ್ತಿ ಅವರೇ, ನನ್ನ ಮೇಲೆ ನಂಬಿಕೆ ಇಡಿ. ಆರ್ತಿ ಅವರೇ, ನೀವೇನು ಯೋಚನೆ ಮಾಡಬೇಡಿ. ಆದಿತ್ಯ ನಾನು ಕರ್ಕೊಂಡ್ಬರ್ತೀನಿ. 1 ಕೋಟಿ ವ್ಯವಸ್ಥೆ ಆಗಿದೆ. ಆದಿ, ನೀನ್ ಸ್ಟ್ರಾಂಗ್ ಬಾಯ್ ಅಲ್ವಾ? ಹೆದರ್ಕೋಬೇಡ. ನಾನು ಆದಷ್ಟು ಬೇಗ ಬಂದು ನೀನು ಕರ್ಕೊಂಡು ಹೋಗ್ತೀನೋ.
ಯಾರು ನೀವು? ನಾನು ಇವ್ರ ಹೆಂಡತಿ. ಇವರು ಬಾಯಾರಿಕೆಯಿಂದ ನರಳ್ತಾ ಇದ್ರು. ಇಲ್ಲಿ ಯಾರೂ ಇರಲಿಲ್ಲ, ಅದಕ್ಕೆ ನೀರು ಕುಡ್ಸೋಕೆ ಬಂದಿದೆ. ಡ್ರೆಸ್ಸಿಂಗ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಹೊರಗಡೆ ಹೋಗಿದೆ. ಸರಿ ಮಾಡಿ. ಬನ್ನಿ ಹೆಲ್ಪ್ ಮಾಡಿ. ನಾನು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ನನ್ನ ಆದಿತ್ಯಂಗೆ ನಿಮ್ಮಿಂದ 2ನೇ ಜನ್ಮ ಸಿಕ್ಕಿದೆ. ಏನೇ ಆದ್ರೂ ಸರಿ, ನಿಮಗೆ ಪ್ರಜ್ಞೆ ಬಂದು ನಾನು ನಿಮ್ಮನ್ನ ಕ್ಷಮೆ ಕೇಳೋವರೆಗೆ ನಾ ಈ ಮನೆಯಿಂದ ಹೋಗೋದಿಲ್ಲ ಅಂತ ನಿರ್ಧಾರ ಮಾಡಿದ್ದೀನಿ. ಪುನರ್ವಿವಾಹ